ಬರೀ ಆಕ್ಷನ್ ಫ್ಯಾಂಟಸಿ ಅದು ಇದು ಅಂತ ನೋಡಿ ಬೋರ್ ಆಗಿದ್ಯಾ? ಹಾಗಿದ್ರೆ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಾ ನಗಬೇಕು ಅಂತ ಅನ್ಕೊಂಡಿದ್ದೀರಾ? 2.5 hours ಎಂಜಾಯ್ ಮಾಡುವಂತ ಸಿನಿಮಾ ನೋಡ್ಬೇಕು ಯಾವ್ದದು ಅಂತ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ನೋಡಿ, ಸಿಕ್ಕಾಬಟ್ಟೆ ನಗ್ಬೋದು. ಎಸ್, ಜನವರಿ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಅದೇ ನಮ್ಮ ಉಪಾಧ್ಯಕ್ಷ. ಇದೇ ಮೊಟ್ಟ ಮೊದಲ ಬಾರಿಗೆ ಹೀರೋ ಆಗಿ ನಿಮ್ಮ ಮುಂದೆ ಇನ್ನಷ್ಟು ನಗ್ಸೋಕೆ ಇನ್ನಷ್ಟು ರಂಜಿಸೋಕೆ ಬರ್ತಿದ್ದಾರೆ ನಮ್ಮ ಕಾಮಿಡಿ ಕಿಂಗ್ ಚಿಕ್ಕಣ್ಣ ಅವರು. ಇದು ವಿಶೇಷ ಕಾರ್ಯಕ್ರಮ ಉಪಾಧ್ಯಕ್ಷ ದರ್ಬಾರ್. ನಾನು ಸ್ಟ್ರೇಟ್ ಹಿಟ್ ಸುಗುಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ ವೇಟ್ ಮಾಡ್ತಿದ್ದೀರಾ? ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮದಲ್ಲೂ ಫುಲ್ ನಗ್ಸಕ್ಕೆ ಅಂತಾನೆ ನಮ್ಮ ಇಡೀ ಟೀಮ್ ಇದೆ, ಉಪಾಧ್ಯಕ್ಷ ಟೀಮ್. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ಚಿಕ್ಕಣ್ಣ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಎಸ್, ಹಾಗೆ ಸಿಕ್ಕಾಪಟ್ಟೆ ಈಗಾಗಲೇ ಬಿಲ್ಡಪ್ ಕೊಟ್ಬಿಟ್ಟಿದ್ದಾರೆ ಈ ಹುಡುಗಿಗೆ, ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದಕ್ಕೆ ಅಂತಾನೆ. ಎಸ್, ಆದ್ರೆ ನಾನು ಶಾರ್ಪ್ ಆಗಿ ಸ್ವೀಟ್ ಆಗಿ ಹೇಳ್ತೀನಿ. ಎಸ್, ಬೆಣ್ಣೆ ನಗರಿಯ ಹುಡುಗಿ ಮಲೈಕಾ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಹಾಗೇನೆ ದಿಲ್ವಾಲಾ ಸಿನಿಮಾಯಿಂದ ನಿಮ್ಮೆಲ್ಲರಿಗೂ ಚಿರಪರಿಚಿತ ಆಗಿರುವಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ, ಒಂದ್ ಸ್ವಲ್ಪ ಕಾಮಿಡಿ ಕಿಕ್ಕು ಕೊಡೋಣ ಅಂತ ಈ ಸರಿ ನಿಮ್ಗೆಲ್ಲಾನು ಕಾಮಿಡಿ ಕಿಕ್ ಕೊಡೋಕೆ ಬರ್ತಿದ್ದಾರೆ ನಿರ್ದೇಶಕ ದಿಲ್ವಾಲಾ ಅನಿಲ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಎಸ್, ಮೊದಲಿಗೆ ನಾನು ಈ ಟೀಮ್ ಪೂರ್ತಿ ಒಂಥರ ನೀವು ಆಫ್ ದ ರೆಕಾರ್ಡ್ ಅನ್ನಿ, ಆನ್ ದ ರೆಕಾರ್ಡ್ ಅನ್ನಿ, ಸ್ವಿಚ್ ಆನ್ ಅನ್ನಿ, ಸ್ವಿಚ್ ಆಫ್ ಅನ್ನಿ, ಫುಲ್ ನಗ್ಸೋ ಅಂತ ಒಂದು ಟೀಮು. ಅವ್ರು ಯಾವಾಗಲೂ ಹೀಗೆ ಇರ್ತಾರೆ, ಅವರ ಸಿನಿಮಾ ಕೂಡ ಹಾಗೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮೊದಲಿಗೆ ಚಿಕ್ಕಣ್ಣ ಅವ್ರಿಗೆ ಕೇಳೋದಾದ್ರೆ, ನಿಜವಾಗ್ಲೂ ಒಬ್ಬ ಹೀರೋ ಅಂತ ಅಂದಿದ ತಕ್ಷಣ ಎಲ್ರೂ ಯಾರೋ ಒಳ್ಳೆ ಬ್ಯಾಕ್ಗ್ರೌಂಡ್ ಇರಬೇಕು, ಹಿಂದೆ ಒಳ್ಳೆ ಗಾಡ್ ಫಾದರ್ ಇರಬೇಕು, ಹೀಗೆಲ್ಲ ಯೋಚನೆ ಮಾಡ್ತಾರೆ. ಆದರೆ ನಿಮ್ಮ ಒಂದು ಇಂಡಸ್ಟ್ರಿ ಎಂಟ್ರಿ ಇರಬಹುದು, ಹಿಂದೆ ಪಟ್ಟಂಥ ಕಷ್ಟಗಳಿರ್ಬೋದು, ಸ್ಟ್ರಗಲ್ ಇರ್ಬೋದು, ಒಬ್ಬ ಗಾರೆ ಕೆಲಸ ಮಾಡ್ತಾ ಇದ್ದಂತಹ ಹುಡುಗ ಇವತ್ತು ಹೀರೋ ಆಗಿದ್ದಾರೆ ಅಂತ ಹೇಳಿದ್ರೆ ಒಂದ್ಸರಿ ಏನು ಅನ್ಸುತ್ತೆ ಚಿಕ್ಕಣ್ಣ ಅವ್ರಿಗೆ? ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನಕ್ಕೆ ಅಂದರೆ ಇದೆಲ್ಲ ನಾವು ಕನಸು ಕಾಣದೇ ಇರೋಂಥ ಪ್ರಪಂಚ. ಇದೇನು ಮಾಯಾನಗರಿ ಅಂತಾರಲ್ಲ, ಇದೆಲ್ಲ ನಮಗಲ್ಲ ಅಂತ ಅಂದ್ಕೊಂಡಿದ್ದು. ಬಟ್ ದೇವ್ರ ದಯೆಯಿಂದ ಚಿಕ್ಕದ್ರಲ್ಲಿ ನಮ್ಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಹುಚ್ಚು ಇರಲಿಲ್ಲ ಅನ್ನೋಕ್ಕೆ ಅದ್ರದ್ದು ಗಾಳಿಗಂದನೇ ಗೊತ್ತಿರಲಿಲ್ಲ ಬಿಡ್ರಿ. ಅದೇನೂ ಇಲ್ಲದೆ ಹೇಳ್ದಂಗೆ ಬ್ಯಾಕು ಇಲ್ಲ, ಬ್ಯಾಕ್ಗ್ರೌಂಡು ಇಲ್ಲ. ಲಾಸ್ಟ್ ಪಂಚ್ ಸಖತ್ತಾಗಿತ್ತು. ಏನೂ ಇಲ್ಲದೆ ಅದೇ ಒಂದು ಖುಷಿ ಆಗೋದು ಏನಂದರೆ, ಅದು ನಮ್ಮ ಕನ್ನಡ ಜನತೆಗೆ ಕೃತಜ್ಞತೆ ಹೇಳಬೇಕು. ಅವ್ರ ಮನಸ್ಸಲ್ಲಿ ಒಂದು ಜಾಗ ಕೊಡ್ತಾರೆ ಅನ್ನೋದಕ್ಕೆ ಇವತ್ತು ಉಪಾಧ್ಯಕ್ಷನೇ ಕಾರಣ. 100%. ಮಲೈಕಾ ಫಸ್ಟ್ ಟೈಮ್ ಹೀರೋಯಿನ್ ಆಗಿ ಚಿತ್ರರಂಗಕ್ಕೆ ಎಂಟ್ರಿ. ಸೊ ಈಗ ಸಿನಿಮಾ ರಿಲೀಸ್ ಆಗುವಂತ ಹಂತಕ್ಕೆ ಬಂದಿದ್ದೀವಿ. ನಿಮ್ಮ ಟೆನ್ಷನ್ನು, ಎಕ್ಸೈಟ್ಮೆಂಟು ಹೆಂಗಿದೆ? ಇವ್ರು ಹೇಳ್ದಾಗ ಹೌದು, ಅವ್ರದ್ದೇ ಒಂದು ಜರ್ನಿ ಇರುತ್ತೆ. ಇವಾಗ ಆ ಜರ್ನಿಯಲ್ಲಿ ಒಂದು ಭಾಗಿಯಾಗಿದ್ದೀನಿ ಅಂದರೆ ಆ ಜರ್ನಿ ಇವಾಗ ಒಂದು ಡೇಟ್ ಫಿಕ್ಸ್ ಆಗ್ತಿಲ್ಲ. ಇವಾಗ ಡಿಸೆಂಬರ್ ಅಂದ್ಕೊಂಡ್ವಿ, ಆಮೇಲೆ ಜಾನ್ವರಿಗೆ ಬಂದ್ವಿ. ಇವಾಗ ಡೇಟ್ ಫಿಕ್ಸ್ ಆಗಿದೆ, ಅದರ ಎಕ್ಸೈಟ್ಮೆಂಟ್ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ 26ಕ್ಕೆ ರಿಲೀಸ್ ಆದಮೇಲೆ ಜನ ಅದನ್ನು ಹೇಗೆ ತಗೋತಾರೆ, ಚೆನ್ನಾಗಿ ತಗೋತಾರೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲರಿಗೂ ಇದೆ. ಬಟ್ ಮನುಷ್ಯ ಅಂದಮೇಲೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಸೊ ಅದೆಲ್ಲ 26ಕ್ಕೆ ರಿಸಲ್ಟ್ ಬರುತ್ತೆ. ಎಸ್, ಅನಿಲ್ ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ರಿಲೀಸ್ 26th ರಿಪಬ್ಲಿಕ್ ಡೇ ಫಿಕ್ಸ್ ಆಗಿದೆ. ಸೊ ಅವತ್ತೊಂದು 2-3 ಸಿನಿಮಾಗಳು ಬರ್ತಾ ಇವೆ. ಈಗಾಗಲೇ ಆಲ್ಮೋಸ್ಟ್ 2 ವರ್ಷದಿಂದ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿ ಇವತ್ತಿಗೆ ಫಿನಿಶ್ ಆಗಿ ಈಗ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಎಕ್ಸೈಟ್ಮೆಂಟ್? ನಾನು ತುಂಬ ಖುಷಿಯಾಗಿದ್ದೀನಿ, ಕಾನ್ಫಿಡೆಂಟ್ ಆಗಿದ್ದೀನಿ. ಯಾಕಂದರೆ ಚೆನ್ನಾಗಿ ಬರ್ದಿರೋ ಒಳ್ಳೆ ಸ್ಟೂಡೆಂಟು ಚೆನ್ನಾಗಿ ಬರ್ದ್ಮೇಲೆ ಎಕ್ಸಾಮ್ ರಿಸಲ್ಟ್ಗೆ ಡಿಸ್ಟಿಂಕ್ಷನ್ ಬರ್ತಾ 90 ಬರ್ತಾ 95 ಬರ್ತಾ ಅಂತ ಯೋಚನೆ ಮಾಡ್ಬೇಕು ಅಷ್ಟೇ ಹೊರತು ಫೇಲ್ಯೂರ್ ಅನ್ನೋದು ಮಾತೇ ಇಲ್ಲ. ಯಾಕಂದ್ರೆ ಅಷ್ಟು ಒಳ್ಳೆ ಸಿನಿಮಾ ಎಲ್ಲರೂ ಸೇರಿ ಮಾಡಿದ್ದೀವಿ. ಚಿಕ್ಕಣ್ಣ ಆಗಲೇ ಹೇಳ್ತಾ ಇದ್ರು, ಏನೋ ಜನಗಳು ಅಲ್ಪ ಸ್ವಲ್ಪ ಚಿಕ್ಕದಾಗಿ ಹೃದಯದಲ್ಲಿ ನನಗೆ ಜಾಗ ಕೊಟ್ಟವ್ರೆ ಅಂತ. ಸ್ವಲ್ಪ ಏನು ಕೊಟ್ಟಿಲ್ಲ, ಅವ್ರಿಗೆ ಮೊದಲಿಂದನೂ ಜಾಸ್ತಿನೇ ಕೊಟ್ಟಿದ್ದಾರೆ. ಇದರಿಂದ ಕರ್ನಾಟಕದ ಅಷ್ಟು ಕೋಟಿ ಜನಗಳ ಮನಸ್ಸಲ್ಲಿ ಅವ್ರು ಉಳ್ಕೋತಾರೆ ಅನ್ನೋ ನಂಬಿಕೆ ನನಗೆ ಈ ಉಪಾಧ್ಯಕ್ಷದಿಂದ ಅವರು ಚಿಕ್ಕಣ್ಣ. ಆಮೇಲೆ ನಮ್ಮ ಹೀರೋಯಿನ್ ಬರ್ತಾ ಇದಾರೆ. ಚಿಕ್ಕಣ್ಣಂಗೆ ಒಂದಷ್ಟು ಜನ ಫ್ಯಾನ್ಸ್ ಇದಾರೆ ಅಲ್ವಾ ಕನ್ನಡ ಚಿತ್ರದಲ್ಲಿ. ಅವರೆಲ್ಲ ಥಿಯೇಟರ್ ಬರ್ಬೇಕಾದ್ರೆ ಚಿಕ್ಕಣ್ಣ ಫ್ಯಾನ್ ಆಗಿ ಬರ್ತಾರೆ, ಹಂಗೆ ಮಲಾಯ್ಕಗೂ ಫ್ಯಾನ್ ಆಗಿ ಹೋಗ್ತಾರೆ ಆಚೆ ಹೋಗ್ಬೇಕಾದ್ರೆ. ಅಷ್ಟು ಚೆನ್ನಾಗಿದೆ. ಚಿತ್ರದ ಬಿಡುಗಡೆಯ ದಿನ ಯಾವುದು? ಜನವರಿ 26. ಉಪಾಧ್ಯಕ್ಷ ಚಿತ್ರದ ನಿರ್ಮಾಪಕ ಉಮಾಪತಿ ಸರ್, ಸ್ಮಿತಾ ಉಮಾಪತಿ. ಉಪಾಧ್ಯಕ್ಷ ಚಿತ್ರದ ಅನಿಲ್ ನಿರ್ದೇಶಕರು. ಅನಿಲ್ ಅವ್ರು ಏನ ಕೆಲಸ ಮಾಡಿದ್ದಾರೆ? ಅನಿಲ್ ಕುಮಾರ್ ಡೈರೆಕ್ಟರ್ ಆಗಿ. ಚಿತ್ರದ ನಾಯಕ ನಟರು ಚಿಕ್ಕಣ್ಣ ಸರ್. ರವಿಶಂಕರ್ ಅವರಿಗೂ ನಿಮಗೂ ಚಿತ್ರದಲ್ಲಿರುವ ಸಂಬಂಧ? ಅಪ್ಪ ಮಗಳು. 5 ಪ್ರಶ್ನೆಗಳು ಮುಗಿದಿದೆ. ಧನ್ಯವಾದ. I didn't expect this. Okay, ಪಾಪ ಮಲೈಕಾಗೆ ಏನು ಉಳಿದಿಲ್ಲ ಹಂಗಾದ್ರೆ ಕೇಳಕ್ಕೆ. ಇಲ್ಲ ಕೇಳ್ಬೋದು.
26 ಅಂತ ಡೇಟ್ ಅನೌನ್ಸ್ ಆದ ತಕ್ಷಣ ನಿಮ್ಗೆ ಏನು ಅನಿಸ್ತು? ಜನವರಿ 26 ಅಂದ ತಕ್ಷಣ ನಮ್ಮೆಲ್ಲರ ಮನಸ್ಸಿಗೆ ಮೊದಲಿಗೆ ಬರೋದು ಗಣರಾಜ್ಯೋತ್ಸವ. ಅದು ನಮ್ಮ ದೇಶಕ್ಕೆ ಒಂದು ಹಬ್ಬ. ಸೊ ಹಾಗಾಗಿ ಆ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡೋ ದಿನ ಆ ಹಬ್ಬನ ಹೆಂಗೆ ಆಚರಿಸ್ತಾರೋ ಇದನ್ನು ಒಂದು ಹಬ್ಬ ಥರ ನಮಗೆ ಫೀಲ್ ಮಾಡಿಸ್ತಾರೆ ಅನ್ನೋ ಖುಷಿ ತುಂಬ ಇದೆ. 26 ಅಂದಾಗ ಇನ್ನೊಂದು ಖುಷಿಯಾಗಿದೆ ಏನಂದರೆ 2014 ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಗೆ ಅಧ್ಯಕ್ಷ ರಿಲೀಸ್ ಆಗಿ ದೊಡ್ಡ ಹಿಟ್ ಆಗಿತ್ತು. 5 ಕ್ರೇಜಿ ಕ್ವಶನ್ಸ್ ಮಲೈಕಾಗ್ ನೀವು ಕೇಳೋದಾದ್ರೆ ಏನ್ ಕೇಳ್ತೀರಾ? ತಮಾಷೆ 5 ಪ್ರಶ್ನೆ. ಈ ಚಿತ್ರದಲ್ಲಿ ಒಂದು ಚಿಕನ್ ಅವ್ರನ್ನ ತಪ್ಕೊಳ್ಳೋ ಸೀನ್ ಇದ್ದಾಗ ನೀವು ತಪ್ಕೊಂಡೇ ಇರ್ಲಿಲ್ವಂತಲ್ಲ, ಯಾಕೆ? ತಪ್ಕೊಂಡಿದ್ರು ಕೂಡ 2 ಇಂಚು ಗ್ಯಾಪ್ ಇತ್ತು ಅಂತ ಯಾಕೆ? ಯಾರು ಹೇಳಿದ್ದು? ನನಗಂಗೆ ಅನ್ಸಿಲ್ವಲ್ಲ. ನನಗಂಗೆ ಅನ್ಸಿಲ್ಲ. ಹಿಂಗ್ ಓಡ್ಬೋದು ತಪ್ಕೊಳ್ಳೋದು ನಿಮ್ಗೆಲ್ಲ ಚಂದ ಕಾಣಿಸುತ್ತಾನೆ. ಚಂದ ಇದೆ ಅದು, ಅದಕ್ಕೆ ಅಲ್ಲ, ಅದು 2ನೇ ಟೇಕು. ಫಸ್ಟ್ ಟೇಕಲ್ಲಿ ನೋಡ್ತಾ ಇದ್ದೀನಿ ನಾನು. ನನಗೆ ಗೊತ್ತಾಗಲ್ವಾ ಇದು ಬೆನ್ನಲ್ವಾ? ಹಿಂಗೆ ಹಿಡ್ಕೋಬೇಕು, ಹಿಂಗ ಕೈ ಹಿಂಗೆ ಮಾಡ್ಬೇಕು ತಾನೆ. ಹಿಂಗಿದೆ ನಾನು ಹುಡುಗಿ ತಪ್ಕೋತಾವಳ ಏನ್ ಮಾಡ್ತಾವಳ ನಾನು ಬೇರೆ ಕಣ್ಮುಂಚ್ಕೊಂಡ್ಬಿಟ್ಟಿದ್ದೀನಿ. ಟೇಕು ಆಗ್ತಿದ್ಯಾ ಇಲ್ವಾ ಇದು ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಇಲ್ಲೆಲ್ಲ ಸುತ್ತ ಈ ತುಂಬಾ ಗ್ಯಾಪ್ ಇದೆ. ತೆಂಗಿನ ಮರ ತರ ಹಿಡ್ಕೋಬೇಕು ತಾನೆ. ಈ ಕಬ್ಬನ್ನ ತಪ್ಕೋತಾರಲ್ಲ ಹಂಗಿತ್ತು. ಅಲ್ಲ, ರಿಯಲ್ ಆಗಿ ಥಿಯೇಟರ್ಗೆ ಹೋದಾಗ ಜನ ಗ್ಯಾರಂಟಿ ನೋಡ್ತಾರೆ. ಅಲ್ಲ, 2ನೇ ಟೇಕ್ ಕರೆಕ್ಟ್ ಆಗಿದೆ. ಬೇರೆ ರೀಟೇಕ್ ಮಾಡಿ ಅದೇ ಹೇಳಿದ್ರು. ಅಲ್ಲ, ಆಮೇಲೆ ಹೇಳ್ದೆ ಡೈರೆಕ್ಟರ್ ಸಾರ್ ತಪ್ಕೊಂತ ಇಲ್ಲ ಅಂತ. ಯಾಕಮ್ಮ ತಪ್ಕಮ್ಮ ಅಂದ್ರು, ಅದು ಓಕೆ ಆಯ್ತು. ಇವಾಗ ನೀವು ಫಸ್ಟ್ ಟೈಮ್ ನನ್ನ ಜೊತೆ ಒಂದು ಸೀನ್ ಮಾಡಿದ್ರಿ. ಇವಾಗ ಯಾವುದೋ ಅದು ನಾವು ಮಾಡಿದ್ದು ಅದು ಇಂಟ್ರೊಡಕ್ಷನ್ ಸೀನ್ ಆದಮೇಲೆ ಒಂದು ಮಾತುಕತೆ ಇತ್ತು ನಮ್ಮಿಬ್ಬರ ಮಧ್ಯೆ. ಆ ಸೀನ್ ನಾವು ಮಾಡಿದಾಗ ನಿಮ್ಗೆ ಏನು ಅನಿಸ್ತು ಆನ್ ಸ್ಕ್ರೀನ್? ಶಾಕ್ ಆಗೋದೆ. ಎಲ್ಲಿ ಗುರು ಈ ಥರದ್ದು ಇಷ್ಟು ದಿನ ಎಲ್ಲಿತ್ತು, ಯಾವ ಮೂಲೆಯಲ್ಲಿತ್ತು ಈ ರತ್ನ, ಈಗ ಬೆಳಕಿಗೆ ಬಂತಲ್ಲ. ಅಯ್ಯಯ್ಯೋ, ಯಾಕೆ ಇನ್ನೂ ಇವರು ಹೀರೋಯಿನ್ ಯಾರ ಕಣ್ಗೂ ಬಿದ್ದಿಲ್ವಲ್ಲಪ್ಪ. ಫಸ್ಟ್ ನಮಗೆ ಬಿದ್ರಲ್ಲ, ನಾನು ಎಂಥ ಭಾಗ್ಯವಂತ ದೇವ್ರೇ. ಅದು ಮೈಸೂರಲ್ಲಿ ಬೇರೆ ಶೂಟಿಂಗ್, ತಾಯಿ ಚಾಮುಂಡೇಶ್ವರಿ, ನನಗೆ ಈ ಭಾಗ್ಯ ಕಾಣಿಸ್ತಲ್ಲ, ಥ್ಯಾಂಕ್ಸ್ ತಾಯಿ ಅಂತ ಹೋಗಿ ಸಂಜೆನೆ ಪೂಜೆ ಮಾಡಿ ಹಣ್ಣು ಕಾಯಿ ಎಲ್ಲ ಒಡೆದು ಬಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.